ಆದರೆ ಮಾತಾಡಿ ಅಂತ ಹೇಳಿದಾಗ ನಾವು ಮಾತಾಡಲಿಲ್ಲ ಅಂದರೆ ಗೌರವ ಇರಲ್ಲ ಅಂತ ಹೇಳಿ ನಾವು ಮಾತಾಡೋದು ಬಂದಿರೋದು. ಒಬ್ಬ ರೈತನಿಗೆ ದೇಶಕ್ಕೆಲ್ಲ ಅನ್ನ ಕೊಡೋ ರೈತನಿಗೆ ಸಿಗೋಂಥ ಮರ್ಯಾದೆ ಈಗ ನಮ್ಮ ರೈತರಿಗೆ ಸಿಗ್ತಾ ಇಲ್ಲ. ಆದರೆ ಈ ವಿಶ್ವೇಶ್ವರಯ್ಯ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅವರು ರೈತರಿಗಾಗಿ ಅವರು ಎಷ್ಟೊಂದು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ರೈತರನ್ನೇ ಮುಂದೆ ತಂದು ಅವರಿಗೆ ಪುರಸ್ಕಾರ ಮಾಡೋದು, ಅವ್ರನ್ನ ಮುಂದೆ ಅರ್ಜಿಯಲ್ಲಿ ಕುಂದಿಸೋದು. ಅವರು ಎಲ್ಲರೂ ವಿದ್ಯಾವಂತರೇ, ಎಲ್ಲರೂ ಇಂಜಿನಿಯರ್ಸು MBA ಮಾಡಿದ ಹುಡುಗರಾದ್ರೇನು ಈ ರೈತರಿಗಾಗಿ ಅವ್ರು ಮಾಡೋ ಶ್ರಮ ನೋಡಿದರೆ ಅವರು ಚಿಕ್ಕ ವಯಸ್ಸಲ್ಲಿ ನೋಡಿರೋ ಅಂಥ ಬಾಧೆಗಳೇ ಅವ್ರನ್ನ ಈ ಸ್ಟೇಜಿಗೆ ತಂದವೆ ಅಂತ ನಾನು ಭಾವಿಸ್ತೀನಿ. ಆದರೆ ಆ ಸೈನಿಕರು ದೇಶದ ಕಾಪಾಡ್ತಾ ಇದ್ರೆ ಅವರಿಗೆ ಸಮೇತ ಊಟ ಕೊಡೋವಂಥ ರೈತರಿಗೆ ಮಾತ್ರ ಮಾನ್ಯತೆ ಕಮ್ಮಿ ಆಗಿದೆ. ದಯವಿಟ್ಟು ನೀವೆಲ್ಲರೂ ರೈತರಾಗಿ, ಅಂದರೆ ವಿದ್ಯಾವಂತರಾಗಿ ನಿಮ್ಮ ವೃತ್ತಿಗಳು ಮಾಡ್ತಾನೆ 1 ಅವರ್ 2 ಅವರ್ ರೈತನಾಗಿದ್ದರೆ ನೀವು ಉದ್ಯೋಗ ಇದೆ ಇಲ್ಲ ಅನ್ನೋದೇ ಇರಲ್ಲ. ನೀವು ಆರಾಮಾಗಿ ಜೀವನ ಮಾಡೋಕ್ಕೆ, ಸಾಧನೆ ಮಾಡೋಕ್ಕೆ ಸಿಗ್ತದೆ. ಪ್ರಕೃತಿಯೊಂದಿಗೆ ನೀವು ಇರ್ತೀರಾ. ಪ್ರಕೃತಿ ಉಳಿಸ್ಬೇಕು ಅಂದರೆ ನೀವು ರೈತರಾಗಿ. ಅದಕ್ಕೆ ಉದಾಹರಣೆ ಸಣ್ಣದಾಗಿ ಒಂದು ಮಾತು ಹೇಳ್ತೀನಿ. ನನ್ನ ಮಗನೇ ಅಮೆರಿಕಾದಲ್ಲಿ MS ಮಾಡ್ತಾ ಇದ್ದಾಗ ನೌಕರಿ ಸಿಕ್ಕಿತ್ತು. ನೌಕರಿ ಬಿಟ್ಬಿಟ್ಟು ಬಂದು ನಮ್ಮ ಜೊತೆಲೇ ವ್ಯವಸಾಯ ಬೆಳೆಸ್ಕೊಂಡಿದ್ದೆ. ಇದಕ್ಕೆ ನಾನು ಎಷ್ಟೋ ಸಂತೋಷ ಪಡ್ತೀನಿ. ಕಾರಣವೇನೆಂದರೆ ಎಲ್ಲವನ್ನೂ ಬಿಟ್ಟು ವಿದೇಶದಲ್ಲಿ ನಾನು ಹಾಕಿರಬೇಕು, ನಾನು ಅಲ್ಲಿ ಒಬ್ಬನೇ ಇದ್ದು ನೀವೆಲ್ಲರೂ ಯಾಕೆ ತಿರಬೇಕು ಅನ್ನೋ ಭಾವನೆ ಅವನಲ್ಲಿ ಬಂದಿರೋದಕ್ಕೆ ನಾನು ಭಾಳ ಧನ್ಯವಂತ ಆಗಿದ್ದೀನಿ. ಕಾರಣ ಏನಂದರೆ ಮಕ್ಕಳಿಗೆ ಆ ಭಾವನೆ ಯಾವಾಗ ತಂದೆ ತಾಯಿ ಮೇಲೆ ಬರ್ತದೋ ಆ ತಂದೆ ತಾಯಿಗಳ ಜೀವನ ಸರಳವಾಗಿರ್ತದೆ. ಎರಡನೇದು ರೈತ ಕುಟುಂಬದಲ್ಲಿ ಹುಟ್ಟಿದೀವಿ ಅಂತ ಹೇಳ್ತಾರೆ, ನಾವು ದೊಡ್ಡ ಇದು ಮಾಡಿದ್ದೀವಿ ಅಂತ ಹೇಳ್ತಾರೆ. ಎಲ್ಲ ಸುಳ್ಳು. ಯಾರೂ ರೈತರಿಗೂ ಮಾನ್ಯತೆ ಕೊಡ್ತಾರೆ. ದಯವಿಟ್ಟು ನೀವು ಈಗ ಜಾಸ್ತಿ ಜನ ಇಲ್ಲಿರೋದೇ ವಿದ್ಯಾವಂತರು ಸ್ಟೂಡೆಂಟ್ಸ್ ಇದ್ದಾರೆ. ನೀವೆಲ್ಲರೂ ಏನು ಮಾಡಬೇಕು ಅಂದರೆ ನಿಮ್ಮ ತಂದೆ ತಾಯಿಗೆ ಹೆಂಗೆ ಮರ್ಯಾದೆ ಕೊಡ್ತೀರೋ ಪ್ರತಿಯೊಂದು ರೈತರಿಗೂ ಆ ಥರ ಮರ್ಯಾದೆ ಕೊಡಿ. ಪ್ರತಿಯೊಂದೊಂದಿಗೆ ನೀವೆಲ್ಲ ಹೋಗಿ ಆ ಪ್ರಕೃತಿಯೊಂದಿಗೆ ನೀವು ಸಂಚಾರ ಮಾಡಿ ನಿಮ್ಗೆ ಎಷ್ಟು ಆನಂದ ಆಗ್ತದೆ ನೋಡಿ. ನೀವು ರೆಸಾರ್ಟ್ಗಳಿಗೆ ಹೋಗ್ತೀರಾ, ರೆಸಾರ್ಟ್ಗಳಿಗೆಲ್ಲ ಹೋಗ್ಬೇಕಾಗಿರೋದು ರೈತನ ಜಮೀನಿಗೆ ಹೋಗಿ ಆ ಕೆಸರಲ್ಲಿ ಕಾಲಿಡಿ, ನಿಮ್ಗೆ ಎಷ್ಟು ಇದು ಬೇಕಂದ್ರೆ ಸಿಗ್ತದೆ. ನೀವು ಏನೇ